ಸಹೋದರ ಸಹೋದರಿಯರೇ, ನೀವೆಲ್ಲರೂ ಸಂತೋಷವಾಗಿಯೂ ಸುಕ್ಷೇಮವಾಗಿಯೂ ಇರುವಿರಿ ಎಂದು ನಾವು ನಂಬುತ್ತೇವೆ. ದೇವರ ವಾಕ್ಯದ ಅಧ್ಯಯನವು ನಮ್ಮನ್ನು ಬಲಪಡಿಸುತ್ತಾ ನಡೆಸಿದೆ ಅಲ್ವಾ? ಹೌದು, ನಮ್ಮ ಬಲವೋ ಕೀರ್ತನೆಯೋ ಆತನೇ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ನ್ಯಾಯಸ್ಥಾಪಕನಾದ ಯೆಫ್ತಾಹನು ತಾನು ಮಾಡಿದ ಹರಕೆಯನ್ನು ತೀರಿಸಿದನು. ಅವನಿಗೆ ಎದುರಾಗಿ ಬಂದವರು ಯಾರು? ದೇವರು ಈ ವಿಷಯದಲ್ಲಿ ಏನನ್ನು ತಿಳಿಸಿದ್ದಾನೆ? ಎಫ್ರಾಯಿಮರ ಹೊಟ್ಟೆ ಕಿಚ್ಚಿಗೆ ಕಾರಣವೇನು? 10, 11 ಮತ್ತು 12ನೇ ನ್ಯಾಯಸ್ಥಾಪಕರು ಯಾರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯಜ್ಞಾರ್ಪಿತನಾಗಿ ತನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡ ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ನ್ಯಾಯಸ್ಥಾಪಕರ ಪುಸ್ತಕದ 10ನೇ ಅಧ್ಯಾಯದ 1ನೇ ವಚನದಿಂದ 11ನೇ ಅಧ್ಯಾಯದ 33ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿರುವೆವು. ಪ್ರಿಯರೇ, ಇಂದು ನಾವು ನ್ಯಾಯಸ್ಥಾಪಕರ ಪುಸ್ತಕದ 11ನೇ ಅಧ್ಯಾಯದ 34ನೇ ವಚನದಿಂದ 12ನೇ ಅಧ್ಯಾಯದ 15ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ದೇವರಾತ್ಮನ ಬಲದಿಂದ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ಗಮನಿಸುವುದಾದರೆ ಅಲ್ಲಿ ಹೀಗೆ ಬರೆದದೆ: ಯೆಫ್ತಾಹನು ಮಿಚ್ಪೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಮ್ಮಡಿ ಬಡಿಯುತ್ತಾ ನಾಟ್ಯವಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಳು. ಆಕೆಯು ಅವನ ಒಬ್ಬಳೇ ಮಗಳು. ಆಕೆಯ ಹೊರತು ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳೇ ಇರಲಿಲ್ಲ. ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು, ಅಯ್ಯೋ ನನ್ನ ಮಗಳೇ, ಮಗಳೇ, ನೀನು ನನ್ನನ್ನು ಕುಗ್ಗಿಸಿಯೇ ಬಿಟ್ಟಿಯಲ್ಲ, ನನಗೆ ಮಹಾ ಸಂಕಟವನ್ನುಂಟು ಮಾಡಿದಿ. ನಾನು ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ, ಅದಕ್ಕೆ ಹಿಂದೆಗೆಯಲಾರೆನು ಎಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಯಮಾಡಿ ಗಮನಿಸಿರಿ. ಯೆಫ್ತಾಹನು ಒಂದು ಹರಕೆಯನ್ನು ಮಾಡಿದನು ಮತ್ತು ಈಗ ಅದನ್ನು ಹಿಂತೆಗೆದುಕೊಳ್ಳಲು ಅವನಿಂದಾಗುವುದಿಲ್ಲವೆಂದು ಅವನ ಅನಿಸಿಕೆಯಾಗಿದೆ. ಈಗ ನಮ್ಮ ಮುಂದೆ ಇರುವ ಪ್ರಶ್ನೆ ಏನೆಂದರೆ, ಯೆಫ್ತಾಹನು ತನ್ನ ಮಗಳನ್ನು ಹೋಮವಾಗಿ ಅರ್ಪಿಸಿದನೇ ಎಂಬುದಾಗಿ. ಪ್ರಿಯರೇ, ಈ ಸನ್ನಿವೇಶವನ್ನು ಸ್ವಲ್ಪ ಹತ್ತಿರದಿಂದ ನಾವು ವೀಕ್ಷಿಸೋಣ. ಯೆಫ್ತಾಹನ ಹರಕೆಯ ಕುರಿತು ಸತ್ಯವೇದವು ಮೌನವಾಗಿದೆ. ಅವನು ಮಾಡಿದ್ದು ಸರಿಯೋ ತಪ್ಪೋ ಎಂಬುದಾಗಿ ಯಾವುದನ್ನೂ ಅದು ಹೇಳುವುದಿಲ್ಲ. ಅದೇ ಸಮಯದಲ್ಲಿ ಅವನಲ್ಲಿ ತಪ್ಪು ಕಂಡುಹಿಡಿಯುವುದಿಲ್ಲ. ವಾಸ್ತವವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಲ್ಲಿ ಅತಿ ಉತ್ತಮ ವ್ಯಕ್ತಿಗಳ ಹೆಸರುಗಳ ಪಟ್ಟಿಯಲ್ಲಿ ಯೆಫ್ತಾಹನ ಹೆಸರು ಸಹ ಬರೆಯಲ್ಪಟ್ಟಿದೆ. ಪ್ರಿಯರೇ, ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 13ನೇ ವಚನದಲ್ಲಿ ನರಹತ್ಯೆ ಮಾಡಬಾರದು ಎಂದು ದೇವರು ಆಜ್ಞೆ ಮಾಡಿರುವುದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಮಕ್ಕಳನ್ನು ಬಳಿ ಕೊಡುವುದರ ವಿಷಯವಾಗಿ ದೇವರು ನಿರ್ದಿಷ್ಟವಾದ ಸೂಚನೆಗಳನ್ನು ನೀಡಿರುತ್ತಾನೆ. ಈಗ ನಮ್ಮ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ 2 ಸಾಧ್ಯತೆಗಳನ್ನು ನಾವು ನೋಡುವರಾಗಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ, ಯೆಫ್ತಾಹನು ಬಹಿಷ್ಕರಿಸಲ್ಪಟ್ಟವನಾಗಿದ್ದರಿಂದ ಅವನು ಅನೇಕ ವರ್ಷಗಳವರೆಗೆ ಇಸ್ರಾಯೇಲರೊಂದಿಗೆ ಇರಲಿಲ್ಲ ಮತ್ತು ಕಾನಾನ್ಯರ ಪ್ರಭಾವಕ್ಕೊಳಪಟ್ಟವನಾಗಿ ಒಂದು ವೇಳೆ ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡುವ ಸಾಧ್ಯತೆಗಳಿದ್ದವು. ಆದರೆ ಅವನು ಈ ಒಂದು ಕಾರ್ಯವನ್ನು ಮಾಡಿದ್ದೇ ಆಗಿದ್ದರೆ ಅವನ ಹೆಸರು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಲ್ಲಿ ಖಂಡಿತವಾಗಿಯೂ ಬರುತ್ತಿರಲಿಲ್ಲ. ಪ್ರಿಯರೇ, ಎರಡನೇದಾಗಿ ನಾವು ನೋಡುವಾಗ, ನರಹತ್ಯವನ್ನು ಹೇಸಿದ ದೇವರ ಮುಂದೆ ಹರಕೆಯನ್ನು ಮಾಡಿದ ಯೆಫ್ತಾಹನು ತನ್ನ ಮಗಳನ್ನು ನರಬಲಿಯಾಗಿ ಕೊಡದೆ ಅವಳನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿರುವ ಸಾಧ್ಯತೆ ಇರುತ್ತದೆ. ಅಂದರೆ ಅವಳು ತನ್ನ ಜೀವಮಾನ ಕಾಲವೆಲ್ಲ ಪುರುಷನನ್ನು ಅರಿಯದವಳಾಗಿರುವಳು. ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ಯೆಫ್ತಾಹನು ಮೊದಲನೆಯ ಸಾಧ್ಯತೆಯನ್ನು ಅನುಸರಿಸಲು ಮನಸ್ಸು ಮಾಡಿದ್ದರೆ, ನಾನು ನೆನೆಸುತ್ತೇನೆ, ಅಬ್ರಹಾಮನು ಇಸಾಕನನ್ನು ಬಲಿಯಾಗಿ ಅರ್ಪಿಸುವುದನ್ನು ತಡೆದ ಅದೇ ದೇವರು ಈಗ ಇವನನ್ನೂ ತಡೆಯಲು ಶಕ್ತನಾಗಿದ್ದನು. ಹಾಗೇನಾದರೂ ಇವನು ಇನ್ನೂ ಅದನ್ನು ಮಾಡಿದ್ದರೆ ಖಂಡಿತವಾಗಿಯೂ ದೇವರು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಲ್ಲಿ ಅವನ ಹೆಸರು ಬಾರದಂತೆ ತಡೆದು ಬಿಡುತ್ತಿದ್ದನು. ಹೀಗಿರುವುದರಿಂದ ಎರಡನೆಯ ಸಾಧ್ಯತೆಯ ಅನುಸಾರ
ಯೆಫ್ತಾಹನು ತನ್ನ ಮಗಳನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿದನು. ಅವಳು ಸಾಯುವವರೆಗೂ ಮದುವೆ ಮಾಡಿಕೊಳ್ಳಲಿಲ್ಲ. ಇದನ್ನು ನಾವು ಅವಳ ಮಾತಿನಲ್ಲೇ ಕೇಳುವುದಾದರೆ ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆಕೆಯು ಅವನಿಗೆ, ನನ್ನ ತಂದೆಯೇ, ನೀನು ಬಾಯಿದೆರೆದು ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮೊಯ್ ತೀರಿಸಿದ್ದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು ಅಂದಳು ಎಂಬುದಾಗಿ. ನೋಡಿರಿ ಪ್ರಿಯರೇ, ಆ ಮಗಳು ಎಷ್ಟು ವಿಧೇಯಳಾಗಿದ್ದಳು. ತನ್ನ ತಂದೆಗೆ ಅವನು ದೇವರ ಮುಂದೆ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳುವಂತೆ ಅವಳು ಹೇಳುತ್ತಿರುವಳು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆಕೆಯು ತಿರುಗಿ ತನ್ನ ತಂದೆಗೆ, ನನ್ನ ಬಿನ್ನಹವನ್ನು ಲಾಲಿಸು, 2 ತಿಂಗಳುಗಳವರೆಗೆ ನನ್ನನ್ನು ಬಿಡು. ನಾನು ನನ್ನ ಗೆಳತಿಯರೊಡನೆ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ನನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡುವೆನು ಅನ್ನಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ತಂದೆಯ ಹರಕೆಯು ಯಾವ ರೀತಿಯಲ್ಲಿತ್ತು ಎಂದು ಯೆಫ್ತಾಹನ ಮಗಳು ಗಮನಿಸಲಿಲ್ಲ. ಆದರೆ ಒಂದಂತೂ ನಿಜ, ಅವಳು ತನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡಲು ಮುಂದಾದಳು. ಯಾಕಂದರೆ ಅವಳು ಯಾವ ಪುರುಷನಿಗೂ ಮದುವೆಯ ಮೂಲಕ ಕೊಡಲ್ಪಡುವುದಿಲ್ಲವೆಂದು ತಿಳಿದಳು. ಅವಳ ಜೀವಿತವು ದೇವರಿಗೆ ಸಮರ್ಪಿಸಲ್ಪಟ್ಟದಾಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಅವನು 2 ತಿಂಗಳ ತನಕ ಹೋಗಿ ಬಾ ಎಂದು ಕಳುಹಿಸಿದನು. ಆಕೆಯು ಸಖಿಯರ ಸಹಿತವಾಗಿ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ತನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡಿದಳು. 2 ತಿಂಗಳು ಕಳೆದ ನಂತರ ಆಕೆಯು ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ತೀರಿಸಿದನು. ಆಕೆಯು ಪುರುಷನನ್ನರಿಯದವಳು. ಇಸ್ರಾಯೇಲ್ಯರ ಹೆಣ್ಣು ಮಕ್ಕಳು ಪ್ರತಿ ವರ್ಷದಲ್ಲಿಯೂ 4 ದಿವಸ ಗಿಲ್ಯಾದ್ಯನಾದ ಯೆಫ್ತಾಹನ ಮಗಳನ್ನು ವರ್ಣಿಸುತ್ತಾರೆ. ಇದು ಅವರಲ್ಲಿ ಒಂದು ಪದ್ಧತಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೆಫ್ತಾಹನ ಮಗಳು ಮದುವೆಯಾಗಲಿಲ್ಲ ಎಂದು ಈ ವಾಕ್ಯ ಭಾಗವು ನಮಗೆ ತಿಳಿಸುತ್ತದೆ. ಅದರ ಬದಲಾಗಿ ಅವಳು ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡಳು. 40ನೇ ವಚನದಲ್ಲಿ ಹೇಳಲ್ಪಟ್ಟ ವರ್ಣಿಸುತ್ತಾರೆ ಎಂಬ ಪದವು ಆಚರಿಸುತ್ತಾರೆ ಎಂಬ ಅರ್ಥವನ್ನು ಕೊಡುತ್ತದೆ. ಯೆಫ್ತಾಹನ ಮಗಳು ತನ್ನನ್ನು ದೇವರಿಗೂ ಆತನ ಸೇವೆಗೂ ಸಮರ್ಪಿಸಿಕೊಂಡದರಿಂದ ಇಸ್ರಾಯೇಲಿನ ಹೆಣ್ಣು ಮಕ್ಕಳು ಅವಳನ್ನು ನೆನಪು ಮಾಡಿಕೊಂಡು ಆಚರಣೆಯನ್ನು ಮಾಡುತ್ತಾರೆ. ಪ್ರಿಯರೇ, ಸತ್ಯವೇದದ ಈ ಭಾಗದಲ್ಲಿ ಎಲ್ಲಿಯೂ ನರಬಲಿಯ ಕುರಿತು ಪ್ರಸ್ತಾಪಿಸಿರುವುದಿಲ್ಲ. ಹಾಗಾದರೆ ಯೆಫ್ತಾಹನು ತನ್ನ ಹರಕೆಯನ್ನು ತೀರಿಸಲಿಲ್ಲವೇ? ಪ್ರಿಯರೇ, ಖಂಡಿತವಾಗಿಯೂ ಅವನು ತನ್ನ ಹರಕೆಯನ್ನು ತೀರಿಸಿದನು. ಆದರೆ ದೇವರು ಅವನನ್ನು ನರಬಲಿ ಅರ್ಪಿಸುವುದರಿಂದ ತಡೆದ ಕಾರಣ ಅವನು ತನ್ನ ಮಗಳನ್ನು ಅವಳ ಕನ್ಯಾವಸ್ಥೆಯಲ್ಲಿಯೇ ಆತನಿಗೆ ಸಮರ್ಪಿಸಿದನು. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ ಮತ್ತು 4 ಹಾಗೂ 5ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ? ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡಮಾಡಬೇಡ. ಆತನು ಮೂಢರಿಗೆ ಒಲಿಯನು. ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಅರಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೇ ಇರುವುದು ವಾಸಿ ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹರಕೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸೋಣ. ದೇವರು ತಾನೇ ಈ ವಿಷಯದಲ್ಲಿ ನಮ್ಮನ್ನು ಮಾರ್ಗದರ್ಶಿಸಲಿ. ಇಂದು ಅನೇಕ ದೇವರ ಮಕ್ಕಳು ಹರಕೆಗಳನ್ನು ಮಾಡುವುದರಲ್ಲಿ, ಅವುಗಳನ್ನು ಮುರಿಯುವುದರಲ್ಲಿ ಬಹಳ ಹೆಸರುವಾಸಿಯಾಗಿದ್ದಾರೆ. ಪ್ರಿಯರೇ, ನಾವು ಹರಕೆಗಳನ್ನು ಮಾಡಿಕೊಳ್ಳುವುದಾದರೆ ಅವುಗಳನ್ನು ನೆರವೇರಿಸಬೇಕೆಂದು ಆತನು ಬಯಸುತ್ತಾನೆ. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈ ಮಾತು ನಂಬತಕ್ಕದಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ,
ಹೌದು, ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ನಾವಾದರೂ ಇಂದು ಎಷ್ಟು ಮೂರ್ಖರಾಗಿದ್ದೇವೆ. ಯೆಪ್ತಾಹನು ನಮಗೆ ಪಾಠವಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಮೂರ್ಖರಾಗಿ ಜೀವಿಸ್ತಾ ಇದ್ದೇವೆಯೋ ಅಥವಾ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುತ್ತಾ ಇದ್ದೇವೆಯೋ? ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕರ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವಾದಿದೇವನು ನಮಗೆ ಸಹಾಯ ಮಾಡಿ ನಡೆಸಿದನು. ಆತನಿಗೆ ಮಹಿಮೆಯುಂಟಾಗಲಿ. ಮುಂದೆ ನಾವು ನ್ಯಾಯಸ್ಥಾಪಕರ ಪುಸ್ತಕದ 12ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಎಫ್ರಾಯಿಮರ ಅಸೂಯೆ, ನ್ಯಾಯಸ್ಥಾಪಕರಾದ ಇಬ್ಬಾಚಾನ್, ಏಲೋನ್ ಮತ್ತು ಅಬೋದ್ದಾನ್ ಎಂಬುದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ಮುಂದಕ್ಕೆ ನಾವು ನೋಡುತ್ತೇವೆ ಎಫ್ರಾಹಿಮರು ಶಿಕ್ಷಿಸಲ್ಪಟ್ಟದ್ದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರು 12ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸುವುದಾದರೆ ಅಲ್ಲಿ ಹೀಗೆ ನೋಡುತ್ತೇವೆ. ಎಫ್ರಾಯಿಮ್ಯರು ಕೂಡಿಕೊಂಡು ಯೋರ್ದಾನನ್ನು ದಾಟಿ ಉತ್ತರ ದಿಕ್ಕಿಗೆ ಯೆಫ್ತಾಹನಿದ್ದಲ್ಲಿಗೆ ಹೋಗಿ ಅವನಿಗೆ, ನೀನು ಅಮ್ಮೋನಿಯರ ಸಂಗಡ ಯುದ್ಧಕ್ಕೆ ಹೋಗುವಾಗ ನಮ್ಮನ್ನು ಯಾಕೆ ಕರೆಯಲಿಲ್ಲ? ಈಗ ನಾವು ನಿನ್ನನ್ನು ನಿನ್ನ ಮನೆಯನ್ನು ಸುಟ್ಟು ಬಿಡುತ್ತೇವೆ ಅಂದರು. ಆಗ ಅವನು ಅವರಿಗೆ, ನನಗೂ ನನ್ನ ಜನರಿಗೂ ಅಮ್ಮೋನಿಯರೊಡನೆ ವ್ಯಾಜ್ಯವಿದ್ದಾಗ ನಾನು ನಿಮ್ಮನ್ನು ಕರೆದೆನು, ಆದರೆ ನೀವು ಬಂದು ನನ್ನನ್ನು ಅವರ ಕೈಯಿಂದ ಬಿಡಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗಾಗಲೇ 8ನೇ ಅಧ್ಯಾಯದ ಪ್ರಾರಂಭದಲ್ಲಿ ಇದೇ ಎಫ್ರಾಯಿಮ್ಯರು ಗಿದ್ಯೋನನೊಂದಿಗೆ ಜಗಳವಾಡಿದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಕಾರಣ ಗಿದ್ಯೋನನು ಮಿದ್ಯಾನ್ಯರನ್ನು ಹೊಡೆದೋಡಿಸುವಾಗ ಎಫ್ರಾಯಿಮ್ಯರನ್ನು ಸಹಾಯಕ್ಕಾಗಿ ಕರೆಯಲಿಲ್ಲ ಎಂಬುದಾಗಿತ್ತು. ಈಗ ಹಾಗೆಯ ಭಾವನೆಯಿಂದ ಯೆಫ್ತಾಹನಿಂದ ಅವನು ಅವರನ್ನು ಯುದ್ಧಕ್ಕೆ ಕರೆಯದೇ ಇದ್ದದರ ಕಾರಣವನ್ನು ಹಕ್ಕಿನಿಂದ ಕೇಳುತ್ತಾ ಇದ್ದಾರೆ. ಅದು ಅವರ ಹೊಟ್ಟೆ ಕಿಚ್ಚು ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಇಂದು ಸಭೆಯಲ್ಲಿಯೂ ಹೊಟ್ಟೆ ಕಿಚ್ಚು ಇರುವಂಥದ್ದಾಗಿದೆ. ಅದು ನಮಗಿರುವ ಅತೀ ದೊಡ್ಡ ಸಮಸ್ಯೆಯಾಗಿದೆ. ಅಪೊಸ್ತಲನಾದ ಪೌಲನು ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಕ್ಷಪಾತ ಮತ್ತು ಒಣಹೆಮ್ಮೆಯು ಕ್ರಮವಾಗಿ ಅಹಂಕಾರ ಮತ್ತು ಅಸೂಯೆ ಆಗಬಹುದು. ಈ ಎರಡೂ ಸಂಗತಿಗಳು ಇಂದು ಸಭೆಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತವೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಗಿಲ್ಯಾದಿನವರೆಲ್ಲರನ್ನೂ ಕೂಡಿಸಿ ಎಫ್ರಾಯಿಮರಿಗೆ ವಿರೋಧವಾಗಿ ಯುದ್ಧಕ್ಕೆ ನಿಂತನು. ಗಿಲ್ಯಾದ್ಯರಾದ ನೀವು ನಮ್ಮ ಮತ್ತು ಮನಸ್ಸೇವರ ಮಧ್ಯದಲ್ಲಿದ್ದು ಸ್ವಕುಲವನ್ನು ಬಿಟ್ಟು ಇಲ್ಲಿಗೆ ಓಡಿ ಬಂದಿರಿ ಎಂದು ಎಫ್ರಾಯಿಮ್ಯರು ಅಂದದರಿಂದ ಗಿಲ್ಯಾದ್ಯರು ಕೋಪಗೊಂಡು ಅವರನ್ನು ಸಂಪೂರ್ಣವಾಗಿ ಸೋಲಿಸಿಬಿಟ್ಟರು. ಇದಲ್ಲದೆ ಅವರು ಎಫ್ರಾಯಿಮಿಗೆ ಹೋಗುವ ಯೋರ್ದಾನಿನ ಹಾಯ ಗಡಗಳನ್ನೆಲ್ಲ ಹಿಡಿದರು. ತಪ್ಪಿಸಿಕೊಂಡ ಎಫ್ರಾಯಿಮರೊಬ್ಬನು ಅಲ್ಲಿಗೆ ಬಂದು, ನನ್ನನ್ನು ದಾಟಗೊಡಿಸಿರಿ ಎಂದು ಅವನನ್ನು ಕೇಳಿದರೆ ಅವರು, ನೀನು ಎಫ್ರಾಯಿಮೆನೋ ಎಂದು ಕೇಳುವರು. ಅವನು ಅಲ್ಲವೆಂದರೆ ಅವನಿಗೆ, ನೀನು ಶಿಬೋಲೇತ್ ಅನ್ನೋ ಎಂದು ಹೇಳುವರು. ಹಾಗೆ ಅನ್ನಲಿಕ್ಕೆ ಬಾರದೆ ಅವನು ಸಿಬೋಲೇತ್ ಅನ್ನುವನು. ಕೂಡಲೇ ಅವರು ಅವನನ್ನು ಹಿಡಿದು ಯೋರ್ದಾನಿನ ಹಾಯಗಡಗಳ ಬಳಿಯಲ್ಲೇ ಕೊಂದು ಹಾಕುವರು. ಹೀಗೆ ಆ ಕಾಲದಲ್ಲಿ ಎಫ್ರಾಯಿಮರೊಳಗೆ 42,000 ಜನರು ಹತರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಗಿಲ್ಯಾದ್ಯರು ಎಫ್ರಾಯಿಮರನ್ನು ಸೋಲಿಸುವಲ್ಲಿ ಸಫಲರಾದರು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಎಫ್ರಾಯಿಮರು ತಪ್ಪಿಸಿಕೊಳ್ಳದಂತೆ ಅವರು ಯೋರ್ದಾನಿನ ಹಾಯಗಡಗಳನ್ನೆಲ್ಲ ಹಿಡಿದರು. ಪ್ರಿಯರೇ, ಎಫ್ರಾಯಿಮರಿಗೆ ಉಚ್ಚರಿಸಲು ಕಷ್ಟವಾಗುವ ಒಂದು ಶಬ್ದವನ್ನು ಸಂಕೇತ ಪದವನ್ನಾಗಿ ಆಯ್ಕೆ ಮಾಡಿಕೊಂಡರು. ಆ ಪದವು ಶಿಬೋಲೋತ್ ಎಂಬುದಾಗಿತ್ತು. ಒಬ್ಬ ಎಫ್ರಾಯಿಮನು ತನ್ನ ಆಡು ಭಾಷೆಯಲ್ಲಿ ಆ ಪದವನ್ನು ಸಿಬೆಲ್ಲೇತ್ ಎಂಬುದಾಗಿ ಉಚ್ಚರಿಸುತ್ತಿದ್ದನು. ಆಗ ಗಿಲ್ಯಾದ್ಯರು ಅವನನ್ನು ಕೊಂದು ಹಾಕಿಬಿಡುತ್ತಿದ್ದರು. ಹೀಗೆ ಒಬ್ಬ ಎಫ್ರಾಯಿಮನು
ತಪ್ಪಿಸಿಕೊಂಡು ಹೋಗಲಿಕ್ಕಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗಿಲ್ಯಾದ್ಯನಾದ ಯೆಫ್ತಾಹನು ಇಸ್ರಾಯೇಲ್ಯರನ್ನು 6 ವರ್ಷ ಪಾಲಿಸಿದ ನಂತರ ಸತ್ತನು. ಅವನ ಶವವನ್ನು ಗಿಲ್ಯಾದಿನ ಪಟ್ಟಣಗಳಲ್ಲಿ ಒಂದರಲ್ಲಿ ಸಮಾಧಿ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನಮ್ಮ ಧ್ಯಾನದಲ್ಲಿ ನೋಡುತ್ತೇವೆ 10ನೆಯ ನ್ಯಾಯಸ್ಥಾಪಕನಾದ ಇಬಾಚನನು ಎಂಬುದಾಗಿ. ಪ್ರಿಯರೇ, 10ನೆಯ ನ್ಯಾಯಸ್ಥಾಪಕನಾದ ಇಬಾಚನನ ಕುರಿತು ನೋಡಿಕೊಳ್ಳೋಣ. ವಾಸ್ತವಿಕವಾಗಿ ಮುಂದೆ ನೋಡಲಿರುವ 3 ನ್ಯಾಯಸ್ಥಾಪಕರು ಪ್ರಾಯೋಗಿಕವಾಗಿ 0 ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 8ರಿಂದ 10ನೇ ವಚನದವರೆಗೆ ನಾವು ಗಮನಿಸುವುದಾದರೆ ಅಲ್ಲಿ ಹೀಗೆ ನೋಡುತ್ತೇವೆ: ಅವನ ತರುವಾಯ ಬೆತ್ಲೆಹೇಮಿನವನಾದ ಇಬಾಚನನು ಇಸ್ರಾಯೇಲ್ಯರ ಪಾಲಕನಾದನು. ಅವನಿಗೆ 30 ಮಂದಿ ಗಂಡು ಮಕ್ಕಳು 30 ಮಂದಿ ಹೆಣ್ಣು ಮಕ್ಕಳೂ ಇದ್ದರು. ತನ್ನ ಹೆಣ್ಣು ಮಕ್ಕಳನ್ನು ಬೇರೆಯವರಿಗೆ ಕೊಟ್ಟು ಗಂಡು ಮಕ್ಕಳಿಗೋಸ್ಕರ ಹೊರಗಿನ 30 ಮಂದಿ ಕನ್ಯೆಯರನ್ನು ತಂದನು. ಇವನು ಇಸ್ರಾಯೇಲ್ಯರನ್ನು 7 ವರ್ಷ ಪಾಲಿಸಿದ ನಂತರ ಮೃತನಾಗಲು ಅವನ ಶವವನ್ನು ಬೆತ್ಲೆಹೇಮಿನಲ್ಲಿ ಸಮಾಧಿ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಬಾಚನನು ಬೆತ್ಲೆಹೇಮಿನವನಾಗಿದ್ದನು. ಬೆತ್ಲೆಹೇಮ್ ಎಂಬುದು ದಕ್ಷಿಣದಲ್ಲಿ ಯಹೂದದ ಒಂದು ಪಟ್ಟಣವಾಗಿತ್ತು. ಪ್ರಿಯರೇ, ಈ ನ್ಯಾಯಸ್ಥಾಪಕನಿಗೆ 30 ಮಂದಿ ಗಂಡು 30 ಮಂದಿ ಹೆಣ್ಣು ಮಕ್ಕಳಿದ್ದರು. ನಾನು ನೆನೆಸುತ್ತೇನೆ, ಇವನು ಇಸ್ರಾಯೇಲ್ಯರನ್ನು ಪಾಲಿಸಿದ 7 ವರ್ಷಗಳಲ್ಲಿ ಬಹುಶಃ ತನ್ನ ಗಂಡು ಮಕ್ಕಳಿಗೆ ಹೊರದೇಶದಿಂದ ಕನ್ಯೆಯರನ್ನು ತರುವುದರಲ್ಲಿ ಹಾಗೂ ತನ್ನ ಹೆಣ್ಣು ಮಕ್ಕಳನ್ನು ಇತರರಿಗೆ ಕೊಡುವುದರಲ್ಲಿಯೇ ತನ್ನ ಎಲ್ಲಾ ಸಮಯವನ್ನು ಕಳೆದಿರಬಹುದು. ಇಸ್ರಾಯೇಲ್ಯರನ್ನು ಸರಿಯಾಗಿ ಪಾಲಿಸುವುದಕ್ಕೆ ಇವನಿಗೆ ಸಮಯವೇ ಸಿಕ್ಕಿರಲಿಕ್ಕಿಲ್ಲ. ಪ್ರಿಯರೇ, ಕುಟುಂಬಕ್ಕೆ ತನ್ನ ಎಲ್ಲಾ ಸಮಯವನ್ನು ಕೊಟ್ಟನು. ಅದರಲ್ಲಿ ಯಾವ ತಪ್ಪು ಇರುವುದಿಲ್ಲ. ಆದರೆ ಇವನು ಅದಕ್ಕಾಗಿ ಕರೆಯಲ್ಪಟ್ಟವನಾಗಿರಲಿಲ್ಲ. ನಿಶ್ಚಯವಾಗಿಯೂ ಇವನು ಪ್ರಥಮ ದರ್ಜೆಯ ಚಿತ್ರವಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ 11ನೆಯ ನ್ಯಾಯಸ್ಥಾಪಕನಾದ ಏಲೋನನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸುವುದಾದರೆ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವನ ತರುವಾಯ ಜೆಬುಲೂನ್ಯನಾದ ಏಲೋನನು ಇಸ್ರಾಯೇಲ್ಯರ ಪಾಲಕನಾಗಿ 10 ವರ್ಷಗಳವರೆಗೆ ಅವರನ್ನು ಪಾಲಿಸಿದ ನಂತರ ಮರಣ ಹೊಂದಿದನು. ಅವನ ಶವವನ್ನು ಜೆಬುಲೋನ್ ದೇಶದ ಅಯ್ಯಾಲೋನಿನಲ್ಲಿ ಸಮಾಧಿ ಮಾಡಿದರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಈ 2 ವಚನಗಳು ಏಲೋನನ ಕುರಿತು ಎಲ್ಲವನ್ನೂ ನಮಗೆ ತಿಳಿಸುತ್ತವೆ. ಇವನು ಯಾವ ಗಮನಾರ್ಹವಾದ ಕಾರ್ಯವನ್ನೂ ಮಾಡಲಿಲ್ಲ. ಇವನಿಗೆ ದೊಡ್ಡ ಕುಟುಂಬವೂ ಇರಲಿಲ್ಲ. ಹೇಗೋ 10 ವರ್ಷಗಳ ಕಾಲ ಏನನ್ನೂ ಮಾಡದೆ ಇಸ್ರಾಯೇಲ್ಯರನ್ನು ಪಾಲಿಸಿದನು. ಇವನು ಸತ್ತ ನಂತರ ಜೆಬುಲೋನ್ ದೇಶದ ಅಯ್ಯಾಲೋನಿನಲ್ಲಿ ಹೂಣಿಡಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, 12ನೆಯ ನ್ಯಾಯಸ್ಥಾಪಕನಾದ ಅಬೋದೋನನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವನ ತರುವಾಯ ಫಿರಾತೋನಿನವನು ಹಿಲ್ಲೇರನ ಮಗನೂ ಆದ ಅಬೋದೋನನು ಇಸ್ರಾಯೇಲ್ಯರ ಪಾಲಕನಾದನು. ಇವನಿಗೆ 40 ಮಂದಿ ಮಕ್ಕಳು 30 ಮಂದಿ ಮೊಮ್ಮಕ್ಕಳೂ ಇದ್ದರು. ಇವರೆಲ್ಲರಿಗೆ ಸವಾರಿ ಮಾಡುವುದಕ್ಕೋಸ್ಕರ 70 ಕತ್ತೆಗಳಿದ್ದವು. ಫಿರಾತೋನಿನವನು ಹಿಲ್ಲೇರನ ಮಗನೂ ಆದ ಅಬೋದೋನನು ಇಸ್ರಾಯೇಲ್ಯರನ್ನು 8 ವರ್ಷ ಪಾಲಿಸಿದ ನಂತರ ಮರಣ ಹೊಂದಿದನು. ಅವನ ಶವವನ್ನು ಎಫ್ರಾಯಿಮ್ ದೇಶದಲ್ಲಿ ಅಮಲೇಕ್ಯರ ಬೆಟ್ಟದ ಮೇಲಿರುವ ಫಿರಾತೋನಿನಲ್ಲಿ ಸಮಾಧಿ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಅಬೋದೋನನು 10ನೆಯ ಅಧ್ಯಾಯದಲ್ಲಿ ಬರುವ ಯಾಯೀರನೆಂಬ ನ್ಯಾಯಸ್ಥಾಪಕನನ್ನು ತನ್ನ ವೈಭವದಲ್ಲಿ ಮೀರಿಸಿದ್ದನ್ನು ಬಿಟ್ಟರೆ ಮತ್ತೇನೂ ಮಾಡಲಿಲ್ಲ. ಅದು ಹೇಗೆಂದರೆ, ಯಾಯೀರನಿಗೆ 30 ಮಕ್ಕಳು, ಅವರಿಗೆ ತಲಾ 1 ಕತ್ತೆಗಳಿದ್ದರೆ, ಅಬೋದೋನನಿಗೆ 40 ಮಕ್ಕಳು 30 ಮೊಮ್ಮಕ್ಕಳು, ಪ್ರತಿಯೊಬ್ಬನಿಗೂ 1 ಕತ್ತೆಯಿತ್ತು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ. ಅದನ್ನು ಬಿಟ್ಟರೆ ಅಬೋದೋನನ ಕೊಡುಗೆ ಏನೂ ಇರುವುದಿಲ್ಲ. ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕರ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಈ ವಾಕ್ಯ ಭಾಗವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಗಂಭೀರವಾದ ವಾಕ್ಯಗಳನ್ನು ಕೇಳಿದ್ದೇವೆ. ವಾಕ್ಯವಾಗಿರುವಾತನು ನಮ್ಮೊಬ್ಬೊಬ್ಬರೊಂದಿಗೆ
ವೈಯಕ್ತಿಕವಾಗಿ ಮಾತನಾಡಿದ್ದಾನೆಂದು ನಾನು ನಂಬುತ್ತೇನೆ. ಹರಕೆಯನ್ನು ಮಾಡಿಕೊಳ್ಳುವುದರ ವಿಷಯವಾಗಿ ಯೆಫ್ತಾಹನ ಜೀವಿತದ ಮೂಲಕ ಗಂಭೀರವಾದ ಸತ್ಯಾರ್ಥಗಳನ್ನು ಪಡೆದುಕೊಂಡಿದ್ದೇವೆ. ಅವನ ನಂತರ ಬಂದ ಇಬ್ಬಾಚನ್, ಏಲೋನ್ ಮತ್ತು ಅಬದ್ದೋನ್ ಎಂಬ 3 ನ್ಯಾಯಸ್ಥಾಪಕರ ಕುರಿತು ಬಹುಬೇಗನೆ ಧ್ಯಾನಿಸಿ ಮುಗಿಸಿದೆವು. ಯಾಕಂದರೆ ಅವರು ನ್ಯಾಯಸ್ಥಾಪಕರಾಗಿದ್ದಾಗ್ಯೂ ರಚನಾತ್ಮಕವಾದದ್ದೇನೂ ಮಾಡಲಿಲ್ಲ ಎಂಬುದನ್ನು ಸಹಜವಾಗಿ ಕಾಣುತ್ತೇವೆ. ಪ್ರಿಯರೇ, ಧ್ಯಾನ ಮಾಡಿದ ಎಲ್ಲ ನ್ಯಾಯಸ್ಥಾಪಕರ ಸ್ಥಾನದಲ್ಲಿ ನಮ್ಮನ್ನು ಇರಿಸಿಕೊಂಡು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ಗ್ರಹಿಸಿಕೊಂಡು ಆ ಕರೆಗೆ ಅನುಗುಣವಾಗಿ ದೇವರನ್ನು ಸೇವಿಸೋಣ. ಪ್ರಿಯರೇ, ಒಂದು ವೇಳೆ ಹಾಗೆ ಜೀವಿಸದೇ ಹೋಗಿದ್ದರೆ ಹಿಂದೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿ ಅವುಗಳನ್ನು ಬಿಟ್ಟು ಆತನನ್ನೇ ಹಿಂಬಾಲಿಸುತ್ತಾ ಆತನನ್ನೇ ಸೇವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಶಾಂತಿ, ಸಮಾಧಾನ, ನಡೆಸುವಿಕೆ ಯಾವಾಗಲೂ ನಮ್ಮೆಲ್ಲರೊಂದಿಗೆ ಇರಲಿ. ಪ್ರಿಯರೇ, ಬಹು ಗಂಭೀರವಾದ ವಿಷಯವನ್ನು ಇಂದಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಿದ್ದೀವಿ ಅಲ್ವಾ? ಅದು ಯೆಫ್ತಾಹನು ತನ್ನ ಒಬ್ಬಳೇ ಮಗಳನ್ನು ತನ್ನ ದುಡುಕಿನ ಹರಕೆಯಿಂದ ದೇವರಿಗೆ ಸಮರ್ಪಿಸಿದ್ದು. ಈ ವಿಷಯವು ನಮ್ಮ ಜೀವಿತಕ್ಕೆ ಅಮೂಲ್ಯವಾದ ಸತ್ಯವನ್ನು ತಿಳಿಸಿದೆ. ಎಫ್ರಾಯಿಮ್ಯರ ಅಸೂಯೆ ಅವರಿಗೆ ನಾಶನವನ್ನು ಉಂಟು ಮಾಡಿತು. ಆದುದರಿಂದ ವಿಶ್ವಾಸದ ನಮ್ಮ ಜೀವಿತದಲ್ಲಿ ಶರೀರ ಭಾವದ ಕರ್ಮವಾದ ಅಸೂಯೆ, ಹೊಟ್ಟೆ ಕಿಚ್ಚುಗಳಿಂದ ಬಿಡುಗಡೆ ಹೊಂದಿದವರಾಗಿ ದೃಢಚಿತ್ತದಿಂದ ನಂಬಿಕೆಯಲ್ಲಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪಾ ಕನಿಕರಳುವಂಥ ನಮ್ಮ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಂಥ ದೇವರಿಗೆ ಸ್ತೋತ್ರ ಮಾಡ್ತೇವೆ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಕುಟುಂಬವಾಗಿಯೂ ವ್ಯಕ್ತಿಗತವಾಗಿಯೂ ಆಶೀರ್ವದಿಸು. ಸ್ಥಿರಚಿತ್ತದಿಂದ ನಿನ್ನ ಮಾರ್ಗದಲ್ಲಿ ನಡೆಯಲು ನಿನ್ನ ವಾಕ್ಯದ ಶಕ್ತಿಯನ್ನು, ನಿನ್ನ ಅತ್ಯಧಿಕವಾದ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಈ ಪ್ರಾರ್ಥನೆಯನ್ನು ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಮ್ಮ ಆತ್ಮಿಕ ಜೀವಿತಕ್ಕೆ ಅಗತ್ಯವಾದ ಬೆಳಕನ್ನು ನೀಡಿದ ನಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮವು ಇನ್ನೂ ಬಲವಾಗಿ ಮುಂದೆ ಸಾಗಲು ಹಿಂದೆ ನಮಗೆ ಕರೆ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿರಿ. ದೇವರ ಪ್ರೀತಿ, ಕರುಣೆ ಸದಾ ನಿಮ್ಮೊಂದಿಗೆ ಇರಲಿ.